ಕೋವಿಡ್ ಕಿಟ್ ಖರೀದಿಯಲ್ಲಿ ಹಗರಣ ಆರೋಪ. ಬಿಜೆಪಿಯ ಮಾಜಿ ಸಚಿವರಿಗೆ ಎದುರಾಗುತ್ತಾ ಸಂಕಷ್ಟ ಅನ್ನೋ ಪ್ರಶ್ನೆ. ಇಂದು ನ್ಯಾಯಾಧೀಶರಾದಂಥ ಡಿ ಖನ್ನಾ ಪೂರ್ಣ ಪ್ರಮಾಣದ ವರದಿಯನ್ನು ಸಲ್ಲಿಕೆ ಮಾಡಲಿದ್ದಾರೆ. ಈ ಹಿಂದೆ ಮಧ್ಯಂತರ ವರದಿ ಸಲ್ಲಿಸಿದಂಥ ನ್ಯಾಯಮೂರ್ತಿಗಳಾದಂಥ ಖನ್ನಾ ಕಮಿಟಿ ಮಧ್ಯಂತರ ವರದಿಯಲ್ಲೇ ಹಲವು ವಿಚಾರ ಉಲ್ಲೇಖಿಸಿತ್ತು. ಕಮಿಟಿ ಬಿಎಸ್ವೈ ಶ್ರೀರಾಮುಲು ಹೆಸರನ್ನ ಪ್ರಸ್ತಾಪಿಸಿತ್ತು. ಕಮಿಟಿ ಪರಿಕರಗಳ ಖರೀದಿಯಲ್ಲಿ ಅವ್ಯವಹಾರ ಆಗಿದ್ದನ್ನು ಉಲ್ಲೇಖಿಸಿದ್ದ ಕಮಿಟಿ. ಇದರ ಆಧಾರದ ಮೇಲೆ ಜಂಟಿ ಸದನ ಸಮಿತಿ ರಚಿಸಿದ್ದ ಕ್ಯಾಬಿನೆಟ್ ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ಸಂಪುಟ ಸಮಿತಿಯನ್ನ ರಚಿಸಲಾಗಿತ್ತು. ಇದೀಗ ಸಲ್ಲಿಕೆ ಆಗ್ತಾ ಇದೆ ಪೂರ್ಣ ಪ್ರಮಾಣದ ತನಿಖಾ ವರದಿ. ಇದರಲ್ಲಿ ಇನ್ಯಾವ ಸಚಿವರು ಜನಪ್ರತಿನಿಧಿಗಳ ಹೆಸರು ಉಲ್ಲೇಖ ಆಗಿದೆಯೋ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಕೋವಿಡ್ ಹಗರಣದ ವರದಿ. ನೋಡಿ, ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಹಗರಣವನ್ನು ಮಾಡಲಾಗಿತ್ತು. ಆಗಿದ್ದಂಥ ಬಿಜೆಪಿ ಸರ್ಕಾರ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ. ಪ್ರತಿ ಒಂದರಲ್ಲೂ ಕೂಡ ಹಗರಣ ಮಾಡಲಾಗಿತ್ತು. ದುಡ್ಡು ತಿನ್ನುವಂಥ ಕೆಲಸಕ್ಕೆ ಆಗಿದ್ದಂಥ ಸರ್ಕಾರದವರು ಮುಂದಾಗಿದ್ರು. ಜನರು ಇಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ರೆ ಇವರು ಹಗರಣಗಳಲ್ಲಿ ಬ್ಯುಸಿ ಆಗಿದ್ರು ಅನ್ನೋದ್ರ ಬಗ್ಗೆ ಹೇಳಲಾಗ್ತಾ ಇತ್ತು. ಅದಕ್ಕೆ ಅಂತ ಒಂದು ತನಿಖಾ ಸಮಿತಿಯನ್ನು ರಚಿಸಿ ತನಿಖೆಯನ್ನು ನಡೆಸಿ ಒಂದು ವರದಿಯನ್ನು ತಯಾರಿಕೆ ಮಾಡಿ ಇದೆಲ್ಲಿ ಯಾರ್ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ವಿರುದ್ಧ ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹ ಕೂಡ ಹೆಚ್ಚಾಗಿತ್ತು. ಪ್ರಮುಖವಾಗಿ ಇದರಲ್ಲಿ ಯಡಿಯೂರಪ್ಪನವರ ಹೆಸರು ಮತ್ತು ಶ್ರೀರಾಮುಲು ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಇನ್ನುಳಿದಂತೆ ಯಾರ್ಯಾರ ಹೆಸರು ಕೇಳಿ ಬಂದಿದೆ, ಇನ್ನೂ ಯಾರ್ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅದೆಲ್ಲವೂ ಕೂಡ ಇವತ್ತು ಗೊತ್ತಾಗಲಿದೆ. ಯಾಕಂದರೆ ಪೂರ್ಣ ಪ್ರಮಾಣವಾದಂಥ ವರದಿ ಇವತ್ತು ಸಲ್ಲಿಕೆ ಆಗೋದ್ರಿಂದ ಈ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, ಕೋವಿಡ್ ಸಂದರ್ಭ ಅನ್ನುವಂಥದ್ದು ಆಗ ಸಂಕಷ್ಟದ ಕಾಲ, ಸಂಕಷ್ಟದ ಪರಿಸ್ಥಿತಿ. ಎಲ್ಲರೂ ಹೋರಾಟದಲ್ಲಿ ಇದ್ದರು ಜೀವ ಉಳಿಸ್ಕೊಳ್ಳುವಂಥ ವಿಚಾರದಲ್ಲಿ. ಆದರೆ ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇದ್ದಂಥ ಬಿಜೆಪಿಗರು ಲಾಬಿ ಮಾಡ್ತಾ ಇದ್ರು, ಹಗರಣದಲ್ಲಿ ಭಾಗಿಯಾಗಿದ್ರು, ದುಡ್ಡು ಹೊಡೆಯೋದಕ್ಕೆ ನೋಡ್ತಾ ಇದ್ರು, 1 to double ರೇಟ್ ಹೇಳಿ ಯಾಮಾರಿಸ್ತಾ ಇದ್ರು. ಈ ಥರದ ಎಲ್ಲ ವಿಚಾರಗಳು ಕೂಡ ಬೆಳಕಿಗೆ ಬಂದಿತ್ತು. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ಕೋವಿಡ್ ಸಂದರ್ಭದಲ್ಲಿ ಯಾವೆಲ್ಲ ಹಗರಣಗಳು ನಡೆದಿದೆ ಅದನ್ನು ಬೀದಿಗೆಳಿತೀವಿ, ಬಯಲಿಗೆ ತರ್ತೀವಿ ಅಂತ ಮೊದಲೇ ಶಪಥ ಮಾಡಿದರು. ಅದರಂತೆಯೇ ಒಂದು ಸಮಿತಿಯನ್ನು ಕೂಡ ರಚಿಸಲಾಗಿತ್ತು. ಆ ಸಮಿತಿ ವರದಿಯನ್ನು ರಚನೆ ಮಾಡಿದೆ. ಸೊ ಈಗಾಗಲೇ ಆ ವರದಿ ಪೂರ್ಣ ಪ್ರಮಾಣದಲ್ಲಿ ಇವತ್ತು ಗೊತ್ತಾಗುತ್ತೆ ಅನ್ನೋದು ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತು ಯಾರ್ಯಾರ ಹೆಸರು ಉಲ್ಲೇಖಿಸಲಾಗಿದೆ, ಇನ್ನು ಯಾವ್ಯಾವ ಸಚಿವರ ಹೆಸರು ಕೇಳಿಬರುತ್ತೆ ಅನ್ನುವಂಥದ್ದು, ಆಗಿದ್ದಂಥ ಸಚಿವರುಗಳು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೇಳಿಬರುತ್ತೆ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ. ನೋಡಿ, ಆ ಸಂದರ್ಭದಲ್ಲಿ ಹಗರಣ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ಮತ್ತು ಸಾರ್ವಜನಿಕವಾಗಿಯೂ ಕೂಡ ಸಾಕಷ್ಟು ಅಸಮಾಧಾನ, ಆಕ್ರೋಶಕ್ಕೆ ಕಾರಣವಾಗಿತ್ತು. ಯಾಕಂದರೆ ನಮ್ಮನ್ನು ಆಳ್ವಿಕೆ ಮಾಡಬೇಕಾಗಿದ್ದಂಥ ನಾಯಕರುಗಳು ನಮ್ಮ ಕಷ್ಟದ ಸಂದರ್ಭದಲ್ಲಿ ಈ ಥರದೊಂದು ಹಗರಣಕ್ಕೆ ಭಾಗಿಯಾಗ್ತಾರೆ ಅಂತ ಅಂದಾಗ ಕೋವಿಡ್ ಕಿಟ್ ವಿತರಣೆ ಅಥವಾ ಅದನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ರೀತಿಯಾದಂಥ ಮೋಸ ಆಗಿದೆ, ಅನ್ಯಾಯ ಆಗಿದೆ, ದುಡ್ಡು ಹೊಡೆಯೋ ಕೆಲಸ ಆಗಿದೆ ಅನ್ನುವಂಥದ್ದು ಜನರ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ನಾವು ಅಧಿಕಾರಕ್ಕೆ ಬಂದಿದ್ದೇ ಆಗಿದ್ದಲ್ಲಿ ಈ ವಿಚಾರದಲ್ಲಿ ನ್ಯಾಯ ಒದಗಿಸಿಕೊಡ್ತೀವಿ ಅನ್ನೋದನ್ನು ಮೊದಲೇ ಹೇಳಿದರು. ಅದರಂತೆ ಅಧಿಕಾರಕ್ಕೆ ಬರ್ತಿದ್ದ ಹಾಗೇನೆ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿತ್ತು. ಸಂಪೂರ್ಣವಾದಂಥ ವರದಿ ಇದೀಗ ತಯಾರಾಗಿದೆ. ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾರ್ಯಾರ ಇನ್ವಾಲ್ವ್ಮೆಂಟ್ ಇದೆ, ಅವರೆಲ್ಲರ ವಿರುದ್ಧ ಶಿಕ್ಷೆ ಆಗಲೇಬೇಕು ಅನ್ನುವಂಥ ಆಗ್ರಹ ಕೂಡ ಇದೆ. ಇವತ್ತು ವರದಿ ಸಂಪೂರ್ಣ ಆದ ನಂತರ ಇದರಲ್ಲಿ ಯಾರ್ಯಾರ ಹೆಸರು ಉಲ್ಲೇಖ ಆಗಿದೆ ಅವರ ವಿರುದ್ಧ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಜನರು ಮಾಡ್ತಿದ್ದಾರೆ.